ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಿಮಗೆ ಮಜ್ಜಿಗೆ ಹುಳಿ ಸಾಂಬಾರನ್ನು ಹೇಗೆ ಮಾಡುವುದೆಂದು ತಿಳಿಸುತ್ತೇನೆ. ಸೊ ಮೊದಲನೇದಾಗಿ ನೀವು ಮಿಕ್ಸಿ ಜಾರಿಗೆ ಜೀರಿಗೆ ಹಾಕಬೇಕು. ಅದಾದ ನಂತರ 4 ಮೆಣಸಿನಕಾಯಿ ಮತ್ತು ಶುಂಠಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕಾಯಿ. ಸೊ ಇವೆಲ್ಲವನ್ನು ಹಾಕಿ ನಂತರ ಲಾಸ್ಟಲ್ಲಿ ಕೊತ್ತಂಬರಿಯನ್ನು ಹಾಕಿ. ಅದಾದ ನಂತರ ನೀವು ಬೆಳ್ಳುಳ್ಳಿಯನ್ನು ಹಾಕೋಬೇಕು. 4 ಬೆಳ್ಳುಳ್ಳಿಯನ್ನು ಹಾಕೊಳ್ಳಿ. ಆ್ಯಂಡ್ ಇದನ್ನು ಸ್ವಲ್ಪ ರುಬ್ಕೊಳ್ಬೇಕು ನೀವು. ಆ್ಯಂಡ್ ಇದಕ್ಕೆ ನೀವು ಸ್ವಲ್ಪ ನೀರನ್ನು ಹಾಕಿ, ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕೋದು ಬೇಡ. ಆಮೇಲೆ ಇದನ್ನು ನೀವು ಚೆನ್ನಾಗಿ ರುಬ್ಕೊಳ್ಳಿ. ಸೊ ಹೀಗೆ ನುಣ್ಣಾಗಿ ರುಬ್ಬಬೇಕು ನೀವು. ಆ್ಯಂಡ್ ನಂತರ 2 ಮೀಡಿಯಮ್ ಸೌತೆಕಾಯನ್ನು ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ಅದಾದ ನಂತರ 1 ಈರುಳ್ಳಿ ತಗೊಳ್ಳಿ ಸೈಜ್. ಅದಾದ ನಂತರ ಇದನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಚಿಕ್ಕ ಪೀಸಾಗಿ ನೀವು ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕು. ಅದಾದ ನಂತರ ಈ ರೀತಿ ಅರ್ಧ ಲೀಟ್ರ್ ಮೊಸರನ್ನು ಚೆನ್ನಾಗಿ ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಿಂದ ಗಂಟುಗಳು ಬಿಡುತ್ತವೆ. ನಂತರ ಒಂದು ಪಾತ್ರೆಗೆ ನೀವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ಅದಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು, ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಅದಾದ ನಂತರ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು. ಅದು ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ನೀವು ಇದನ್ನು ಕಂಪಲ್ಸರಿ ಹಾಕಬೇಕು, ಬಿಕಾಸ್ ಜೀರ್ಣ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಕಟ್ ಮಾಡಿಟ್ಟಿರೋಂತಹ ಈ ಒಂದು ಈರುಳ್ಳಿನ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಿ ಬರಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಅದಾದ ನಂತರ ನಾವು ಕಟ್ ಮಾಡಿ ಇರ್ತಕ್ಕಂಥದ್ದು ಒಂದು ಸೌತೆಕಾಯಿನ ಹಾಕ್ಕೋಬೇಕು. ಒಂದು 2 ಮಿನಿಟ್ಸ್ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಈ ರೀತಿ ನೀವು ಫ್ರೈ ಮಾಡ್ಕೋಬೇಕು. ಸೊ ನೀವು ಮಜ್ಜಿಗೆ ಹುಳಿ ಸಾರಿಗೆ ಸೌತೆಕಾಯಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಆ್ಯಂಡ್ ತುಂಬ ಟೇಸ್ಟ್ ಇರುತ್ತೆ. ಆ್ಯಂಡ್ ಈ ಸಾಂಬಾರಿಗೆ ತುಂಬ ಒಂಥರ ಚೆನ್ನಾಗಿರುತ್ತೆ. ಸ್ವಲ್ಪ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈಗ ಇದು ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದರಲ್ಲಿ ಮಿಕ್ಸ್ ಮಾಡೋಣ. ಆಯಿತಾ? ಇದು ಈ ಥರ ಮಿಕ್ಸ್ ಮಾಡಿ ಮಸಾಲೆ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಈ ಥರ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ ನೋಡಿ, ಈಗ ಫುಲ್ಲು ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಎಲ್ಲ. ಇದು ತಣ್ಣಗಾದ್ಮೇಲೆ ಮೊಸರು ಇಟ್ಕೊಂಡಿರೋದು ಆಮೇಲೆ ಇದಕ್ಕೆ ಹಾಕಬೇಕು. ಹೇಳ್ಕ ನೀನು. ತಣ್ಣಗಾದ್ಮೇಲೆ ಈಗ ಮೊಸರು ಹಾಕಿ ನಂತರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿದೆ, ಬೇಕು ಅಂದರೆ
ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಇದೆ. ಸ್ವಲ್ಪ ನೀರು ಹಾಕೊಳ್ಳಿ. ಸೊ ಈ ರೀತಿ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ದಿ ಆಗಿರುತ್ತೆ. ಸಮ್ಮರ್ಗೆಲ್ಲ ತುಂಬಾ ಹೆಲ್ದಿ ಆಗಿರುತ್ತೆ. ಈ ರೀತಿ ನೀವು ಮುದ್ದೆ, ಅನ್ನ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ನಾವು ವೀಕ್ಲಿ 2 ಟೈಮ್ಸ್ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.